ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಈ ತುಂಬ ಜನ ಯೂಟ್ಯೂಬ್ ನೋಡಿಕೊಂಡು ಅಗ್ರಿಕಲ್ಚರ್ ಬರ್ತಿದ್ದಾರೆ. ಅವ್ರಿಗೋಸ್ಕರ ಇದೊಂದು ಮಾಹಿತಿ. ಇದು ನನ್ನ ಅನುಭವದ ಮಾತು ಹೇಳ್ತಿರೋದು. ನಾನು ತಿಳಿದ ಪ್ರಕಾರ ಇವಾಗ ನಾವು ಒಂದು 15 ವರ್ಷದ ಕೃಷಿ ಮಾಡ್ತಾನೇ ಇದ್ದೀವಿ. ನಾವು ಸಣ್ಣ ಪುಟ್ಟ ತರಕಾರಿ ಬೆಳಕು ಮಾಡ್ತಾನೆ ಇದ್ದೋ. ಸೊ ನನ್ನ ಗೊತ್ತಿರೋದು ಮಾಹಿತಿ ಹೇಳ್ತಾ ಇದ್ದೀನಿ, ಕೇಳಿ. ಹೆಂಗೋ ಬೆಂಗಳೂರು ಕೆಲಸ ಮಾಡ್ತಾಯಿರ್ತೀರ, ಕೆಲವರು ಜಮೀನಿರುತ್ತೆ ಆದರೂ ಕೂಡ ಬೆಂಗಳೂರಲ್ಲೆಲ್ಲ ಕೆಲಸ ಮಾಡ್ತಾಯಿರ್ತೀರ. ಏನೋ ಒತ್ತಡ ಬರುತ್ತೆ, ಬಿಡಪ್ಪ ಕೆಲಸ ಬಿಟ್ಟು ಜಮೀನಾದ್ರೂ ಮಾಡೋದು ಅಂತ ಅನಿಸುತ್ತೆ. ಅದೇ ಥರ ಯೂಟ್ಯೂಬ್ ನೋಡ್ತೀರಾ, ಯೂಟ್ಯೂಬಲ್ಲಿ ಕೃಷಿ ಬಗ್ಗೆ ಸರ್ಚ್ ಮಾಡಿದಾಗ ಬರುತ್ತೆ, ತುಂಬ ವೀಡಿಯೋಸ್ಗಳು ಬರುತ್ತೆ. ತುಂಬ ಜನ ವೀಡಿಯೋಸ್ಗಳು ಹಾಕಿರ್ತಾರೆ ಕೃಷಿ ಬಗ್ಗೆ. ನಾನು ಅಷ್ಟು ಸಂಪಾದನೆ ಮಾಡಿದೆ, ಇಷ್ಟು ಸಂಪಾದನೆ ಮಾಡಿದೆ, ನನಗಿಷ್ಟು ಆದಾಯ ಆಯಿತು, 0 ಖರ್ಚಲ್ಲಿ 0 ಪೇಮೆಂಟು, 0 ಇನ್ವೆಸ್ಟ್ಮೆಂಟು ಅಂತೆಲ್ಲ ಹೇಳ್ತಾರೆ. ಅದೆಲ್ಲ 0 ಇನ್ವೆಸ್ಟ್ಮೆಂಟ್ ಏನೂ ಇಲ್ಲ, ಅವ್ರ ತಾತಿರೆಲ್ಲ ಮಾಡಿ ಇಟ್ಟಿರ್ತಾರೆ. ಸೊ ಅದರಲ್ಲಿ ಏನಪ್ಪ ಅಂದರೆ, ಇವಾಗ ನಮ್ಮಪ್ಪ ತೆಂಗು ಮರ ಹಾಕಿದ್ದಾನೆ ನೋಡಿ, ತೆಂಗು ಮರ ಹಾಕಿದ್ದಾರೆ. ಸೊ ನಾನು ಬಂದು ಅದಕ್ಕೆ ಏನಪ್ಪ ನೀರು ಹಾಕಿ ಕೊಡ್ತೀನಿ, ಇನ್ನೆಲ್ಲ ಚೆನ್ನಾಗಿ ಗೊಬ್ಬರ ಕೊಟ್ಟರೆ ಅದು 0 ಪೇಮೆಂಟ್. ಅದರಲ್ಲಿ ಆದಾಯ ಬರೋದು ಅಷ್ಟೇ. ಸೊ ಆ ಥರ ಬರೋದಕ್ಕಿಂತ ಮುಂಚೆ ಸ್ವಂತ ಭೂಮಿ ಇರಬೇಕು, ಅದ್ರ ಕೂಡ ಬೋರ್ ಇರಬೇಕು, ನೀರು ಚೆನ್ನಾಗಿ ಬರಬೇಕು. ಅರ್ಧ ಇಂಚ್ ನೀರು ಹಿಡ್ಕೊಂಡು, ಈ ಬೇಸಿಗೆಯಲ್ಲಿ ನೋಡೋದಲ್ಲ ಈ ವರ್ಷ ಎಷ್ಟು ಬಿಸಿಲು ಹೊಡೀತು ಅಂತ, ಈ ಬೇಸಿಗೆಯಲ್ಲಿ ಅರ್ಧ ಇಂಚ್ ನೀರು ಹಿಡ್ಕೊಂಡು ನಾನು ಫಾರ್ಮಿಂಗ್ ಮಾಡ್ತೀನಿ, ವ್ಯವಸಾಯ ಮಾಡ್ತೀನಿ ಅಂದ್ರೆ ಆಗಲ್ಲ. ಮಾಡ್ಬೋದು, ಒಂದು ಅರ್ಧ ಎಕರೆಷ್ಟು ಅರ್ಧ ಇಂಚ್ ನೀರು ಹಿಡ್ಕೊಂಡು ಮಾಡ್ಬೋದು. ಡ್ರಿಪ್ ಇರಿಗೇಷನ್ ನೋಡಿ, ನಾವು ಅದೇ ಡ್ರಿಪ್ ಇರಿಗೇಷನ್ ಮಾಡಿರೋದು ಎಲ್ಲ ಕಡೆಯೂ. ನಾನು ಹೇಳೋದಿಷ್ಟೇ, ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಇದರಲ್ಲಿಲ್ಲ ಕೃಷಿಲಿ ಲಾಸ್ ಆಯಿತು ಅಂದರೂ ಕೂಡ ಬಿಡು, ಏನಾಗಲ್ಲ ಅನ್ನೋ ಅಷ್ಟು ಅಮೌಂಟ್ ಇದ್ದರೆ ಮಾತ್ರ ಕೃಷಿಗೆ ಬನ್ನಿ. ಇಲ್ಲಾಂದರೆ ಬರೋದಕ್ಕೆ ಹೋಗ್ಬೇಡಿ. ಹೆಂಗೋ ನೆಮ್ಮದಿಯಾಗಿ ನೀವು ಅಲ್ಲಿ 15,000 ಸಂಬಳ ತೊಗೊಂಡು 5,000 ಬಾಡಿಗೆ ಕಟ್ಕೊಂಡು ಇನ್ನು 10,000 ಉಳಿಸ್ತಾ ಇರ್ಬೋದು. ಬಟ್ ಇಲ್ಲಿ ಬಂದರೆ ಕೃಷಿಲಿ ಅದೇ ಐತೆ, ಇಲ್ಲ ಅಂತಲ್ಲ. ಸ್ಟಾರ್ಟಿಂಗೇ ಏನೂ ಸಿಗೋಲ್ಲ, ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ನೋಡಿ, ನಾನು ಗಿಡ ಹಾಕಿದ್ದು 1 ಇಯರ್ ಹತ್ರ ಆಗೈತೆ, 1 ಇಯರಿಂದ ನನಗೇನು ಸಿಕ್ಕಿಲ್ಲ. ಹಾಗಂತ ನಾನು ಕೃಷಿ ಬಿಟ್ಟಿಲ್ಲ, ಮಾಡ್ತಾಯಿದ್ದೀನಿ, ಸಾಲ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಸೊ ನಾನು ಹೇಳ್ತಿರೋದು ಏನಪ್ಪ ಅಂದರೆ, ಸಾಲ ಮಾಡ್ಕೊಂಡೆಲ್ಲ ಕೃಷಿಗೆ ಇಳಿಬೇಡಿ. ಸ್ವಲ್ಪ ಅಮೌಂಟ್ ಇಟ್ಕೊಂಡು, ನಿಮ್ಮ ಕೈಯಲ್ಲಿ ನಿಮ್ಮ ಜೇಬಲ್ಲಿ ಅಮೌಂಟ್ ಇಟ್ಕೊಂಡು ಕೃಷಿಗೆ ಇಳೀರಿ. ಸಕ್ಸಸ್ ಕಾಣ್ಬೋದು ಕರೆಕ್ಟಾಗಿ, ಬಟ್ ಲಕ್ ಅನ್ನೋದು ಹಂಗೆ ಕೈ ಹಿಡಿಬೇಕು. ಇದ್ದರೆ ಮಾತ್ರ ಕೃಷಿ ಅನ್ನೋದು ಸಿಗುತ್ತೆ. ಇವಾಗ ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ, ನಾನು ಅಷ್ಟು ಪೇಮೆಂಟ್ ಮಾಡಿದೆ, ಇಷ್ಟು ಬರುತ್ತೆ, ಇಷ್ಟು ಲಕ್ಷ ಸಂಪಾದನೆ ಆಗೋದು, ಇಷ್ಟು ಬೆಳೆದಿದ್ದೀನಿ ಅಂತ. ಸೊ ನಾವು ಮಾಡ್ತಾನೇ ಇದ್ದೀವಿ. ಬಟ್ ಗಿಡ ಆಯ್ಕೆಲೆ ನಾವು ಗಿಡ ತಗೋತೀವಲ್ಲ, ಅದ್ರ ಮೇಲೆ ನೋಡಬೇಕು. ಗಿಡಗಳು ಚೆನ್ನಾಗಿ ಆಯ್ಕೆ ಮಾಡ್ಕೋಬೇಕು. ನೋಡಿ, ಹಲಸೆಲ್ಲ ಹಾಕಿದ್ದೀನಿ, ಪಪ್ಪಾಯ ಹಾಕಿದ್ದೀನಿ, ಎಲ್ಲ ಥರ ಹಾಕಿದ್ದೀನಿ. ನೋಡಿ, ಇದ್ರ ಪಪ್ಪಾಯ ಹಾಕಿದ್ದೀನಿ, ಒಂದು 200 ಗಿಡ ಹಾಕಿದ್ದೀನಿ. 200 ಗಿಡದಲ್ಲಿ ಎಲ್ಲ ಈ ಥರ ಗಿಡಗಳೇ ನೋಡಿ, ಇಷ್ಟು ಬಂದಿದೆ, ಫಲ ಇಲ್ಲ. ನೋಡಿ, ಇದು ಆಲ್ರೆಡಿ ರೋಗ ಬಂದಿದೆ. ಅದು ನೋಡಿ ಯಾವ ಥರ ಇದೆ, ಮೇಲ್ ಪಪ್ಪಾಯ. ಸೊ ಕೆಲವೊಂದು ಪಪ್ಪಾಯ ಚೆನ್ನಾಗಿ ಬಂದಿದೆ, ಕೆಲವೊಂದು ಬಂದಿಲ್ಲ, ಏನೂ ಮಾಡೋಕ್ಕಾಗಲ್ಲ. ನಾನು ಹೇಳೋದು ಇಷ್ಟೇ, ಏಕ್ತೆ ಬಂದು ಸ್ಟೆಪ್ ಬೈ ಸ್ಟೆಪ್ಪು ಮಾಡ್ಕೊಂಡೋಗಿ ಕೃಷಿನ. ಕೆಲಸದಲ್ಲಿ ಮಾಡ್ತಿರ್ಬೇಕು ನೀವು. ಏನಂದರೆ, ಇವಾಗ ನಾನು ಕೆಲಸಕ್ಕೆ ಹೋಗ್ತೀನಿ, ಕೆಲಸ ಬಿಟ್ಟಿಲ್ಲ, ನಾನು ಕೆಲಸಕ್ಕೆ ಹೋಗ್ತಾನೆ ಇಲ್ಲಿ ಕೃಷಿ ಮಾಡ್ತಾಯಿದ್ದೀನಿ. ನೀವು ಕೆಲಸಕ್ಕೆ ಕೂಡ ಹೋಗಬೇಕು. ಇಲ್ಲಿ ನಿಮಗೆ ಆದಾಯ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ, ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ, ನೀನು ಹಾಕಿರೋ ಗಿಡಗಳಾಗಲಿ, ಹಣ್ಣಿನ ಗಿಡಗಳಾಗಲಿ, ಫಲ ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಆಗಿ ಅದು ಮಾರ್ಕೆಟಿಗೆ ಹೋಗಿ ಸೇಲ್ ಆಗ್ತೈತೆ, ಇಲ್ಲಿ ಆದಾಯ ಬರ್ತೈತೆ ಅಂದಾಗ ಮಾತ್ರ ನೀವು ಮಾಡ್ತಿರೋ ಜಾಬ್ನ ಬಿಟ್ಟು ಕೃಷಿಗೆ ಸಂಪೂರ್ಣವಾಗಿ ಬಂದುಬಿಡಿ. ಇಲ್ಲಾಂದರೆ ಕೃಷಿಲಿ ಏನಾರ ಅಕಸ್ಮಾತು, ಇವಾಗ ನೋಡಿ, ಗಿಡ ಅಲ್ಲಿ ತೋರಿಸ್ತೀನಿ, ಒಂದು 2-3 ಗಿಡ ಸತ್ತೋಗಿದೆ. ಇಲ್ಲಿ ಬನ್ನಿ, ಇಲ್ಲಿ ಗಿಡ ಹಾಕಿ ಸತ್ತೋಗಿದೆ. ನೋಡಿ, ಗಿಡ ಮೇಕೆ ಬರ್ತಿಲ್ಲ, ಇಲ್ಲಿಗೆ ಹುಳ ಹೊಡೆದಿತ್ತು, ಹುಳ ತಿನ್ಕೊಂಡಿತ್ತು ಇಲ್ಲಿಗೆ ಅಷ್ಟೇ. ಹುಳ ಮುಗೀತು, ಗಿಡ ಮೇಕೆ ಬರಲ್ಲ, ಮೇಕೆ ಹೇಳೋದು ಈ ಥರ ಆಗಿಬಿಡುತ್ತೆ. ಅದಕ್ಕೆ ಹೇಳ್ತಿರೋದು. ಇದು ನೋಡಿ, ಇದು ಪಡ್ಲ ರೈಟ್ ಸಿಕ್ಕಿದ್ರೆ ಇದಕ್ಕಿಲ್ಲ ಅಂದರೆ ಇವಾಗ ಖರ್ಚಾಗಿದೆ, ಒಂದು 500-600 ರೂಪಾಯಿ ಖರ್ಚಾಗಿದೆ. ಇನ್ನು ಇದು ಫಲ ಬರೋಷ್ಟರಲ್ಲಿ ಒಂದು 10,000 ರೂಪಾಯಿ ಗಂಟೆ ಖರ್ಚಾಗುತ್ತೆ. ರೈಟ್ ಸಿಕ್ಕರೆ ಒಂದು 10-15 ಸಾವಿರ ರೂಪಾಯಿ ದುಡ್ಡಾಗುತ್ತೆ.
ಇಲ್ಲ ಅಂದರೆ ಅದು ಆಗೋಲ್ಲ, ಖರ್ಚು ಮಾಡೋ ದುಡ್ಡು ಕೂಡ ಆಗೋಲ್ಲ. ಇನ್ನೊಂದೇನಪ್ಪ ಅಂದರೆ ಭೂಮಿಗೆ ಅಂತ ದುಡ್ಡು ಹಾಕೋಕ್ಕೆ ಹೋಗ್ಬೇಡಿ ಜಾಸ್ತಿ. ಈ ಭೂಮಿ ಹೇಗಿರುತ್ತೆ ಹಾಗೇ ಮಾಡಿ. ಒಂದು ಲೆವೆಲ್ ಇಲ್ವಾ, ಒಂದೇ ಒಂದು ಸ್ವಲ್ಪ ಲೆವೆಲ್ ಮಾಡ್ಕೊಳ್ಳಿ ಅಷ್ಟೇ. ಎಲ್ಲಿ ಲೆವೆಲ್ ಇತ್ತು ಅಲ್ಲಿ ಲೆವೆಲ್ ಮಾಡ್ಕೊಳ್ಳಿ. ನಾವು ನೋಡಿ ಯಾವುದೂ ಕೂಡ ಲೆವೆಲ್ ಮಾಡಿಲ್ಲ, ಅಲ್ಲಿ ಸ್ವಲ್ಪ ಲೆವೆಲ್ ಮಾಡ್ಕೊಂಡಿದ್ದೆ ಅಷ್ಟೇ. ನೋಡಿ ಇಲ್ಲಿ ನೋಡಿ ಸಪೊರಗಡೆ ಹೇಗೆ ಒಣಗೋಗಿದೆ ಅಂತ ನೋಡಿ, ನಿಮಗೆ ಕಾಣಿಸಿರ್ಬೋದು. ಇದು ಸಪೊರಗಡೆ ಹೇಗೆ ಒಣಗೋಗಿದೆ ಅಂತ. ಇದು 300 ರೂಪೀಸ್ ಗಿಡ. ಈ ಥರ ಹೋಗ್ಬಿಟ್ರೆ ನೀರಿದೆ, ಚೆನ್ನಾಗಿದೆ ಎಲ್ಲ ನೋಡಿ, ಹಸಿ ಇದೆ ಎಲ್ಲ, ಬಟ್ ಆದರೂ ಕೂಡ ಒಣಗೋಗಿದೆ. ಎಲ್ಲ ಗೆಡ್ಡೆಗಳು ಹುಳ ಹೊಡೆದಿರುತ್ತೆ. ಯಾವುದೂ ಕೂಡ ಜೀರೋ ಇನ್ವೆಸ್ಟ್ಮೆಂಟಲ್ಲಿ ಏನೂ ಮಾಡೋಕ್ಕಾಗಲ್ಲ. ನಾವು ಏನಾರ ಒಂದು ಹಾಕಿ ಅಮೌಂಟ್ ಅದಕ್ಕೆ ಹಾಕಿ ತೆಗಿಲೇಬೇಕು. ನೋಡಿ, ಕೋಳಿ ತೊಗೋಬೇಕು ಅನ್ನೋದು ಕೂಡ ಜೀರೋ ಪೇಮೆಂಟ್ ಬರೋಲ್ಲ. ನಾವು ಅದಕ್ಕೆ ಒಂದು 1000 ರೂಪಾಯಿ ಇನ್ವೆಸ್ಟ್ ಮಾಡಲೇಬೇಕು. 2 ಕೋಳಿ ತೊಗೋತಿದ್ರು ಕೂಡ 1000 ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ಆ 1000 ರೂಪಾಯಿಂದಲೇ ನಾವು 10,000 ಮಾಡಬೇಕಾಗಿರೋದು. ಜೀರೋ ಪೇಮೆಂಟಿಂದ, ಜೀರೋ ಇನ್ವೆಸ್ಟಿಂದ ಯಾವುದೂ ಕೂಡ ಏನೂ ಆಗೋಲ್ಲ. ಜೀರೋ ಇನ್ವೆಸ್ಟ್ ಅಂದರೆ ಯಾವುದಪ್ಪ, ಹೆಂಗಪ್ಪ ಅಂದರೆ ಕಾಯಬೇಕು ತುಂಬ. ಅದು ಹೆಂಗೆ ಅಂದರೆ, ಯಾವುದೋ ಒಂದು ಬೀಜ ಹಣ್ಣು ತಗೊಂಡಿರ್ತೀವಿ, ತಿಂದು ಬಿಸಾಕ್ತೀವಿ ಅಂದ್ಕೊಳ್ಳಿ, ಅದು ಜೀರೋ. ಅದಕ್ಕೆ ಅದು ಕಾಯಿ ಚಿಗುರು, ಆ ಗಿಡ ಹಾಕಿ, ಗಿಡ ಹುಟ್ಟಿ ಬೆಳೆದು ಹಣ್ಣು ಬಿಡ್ತೀವಲ್ಲ, ಅದು ಜೀರೋ ಪೇಮೆಂಟ್ ಅಷ್ಟೇ. ಅದು ಬಿಟ್ಟರೆ ಇನ್ನು ಅದರ್ವೈಸು ನಾವು ಯಾವುದೇ ಗಿಡ ತಂದು ನೆಡಬೇಕಂದ್ರೂ ಕೂಡ ಅಮೌಂಟ್ ಕೊಡಲೇಬೇಕು. ಈ ತೆಂಗು ಸಸಿ ನೆಡ್ತೀವಿ, ಅಮೌಂಟ್ ಕೊಡಬೇಕು. 200 ರೂಪಾಯಿನ. ಪಪ್ಪಾಯಿ ಗಿಡ ತಂದು ನೆಡ್ತೀವಿ ಅಂದರೆ ಅದಕ್ಕೂ ಅಮೌಂಟ್ ಕೊಡಬೇಕು, ಅದು ಬೆಳೀಬೇಕಲ್ಲ, ಎಲ್ಲ ಅಷ್ಟೇ. ಸೊ ಇದು ನನ್ನ ಅನುಭವ ಮಾತು, ಬೇರೆ ಯಾರು ಹೆಂಗೋ ಅಂತ ಹೆಂಗೆ ಅಂತ ಗೊತ್ತಿಲ್ಲ. ಬಟ್ ಕೃಷಿಗೆ ಬರೋಕ್ಕಿಂತ ಮುಂಚೆ ಯೋಚನೆ ಮಾಡಿ, ನೀನು ಅದರಲ್ಲಿ ಏನಾರಾಗಲಿ ಹಿಂದೆ ಇಟ್ಟು ಹೊಡಿಬೇಡಿ. ಮಾತ್ರ ಬಂದಮೇಲೆ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಇತ್ತು ಅಂದರೆ ಕೃಷಿಗಿಳಿರಿ, ಇಲ್ಲಾಂದರೆ ಅದು ಕಣಕ್ಕೆ ಇಳಿಬೇಡಿ. ಈ ಕೋಳಿನಷ್ಟೇ, ನಾಟಿ ಕೋಳಿ ಸಾಕಾಣಿಕೆ ಅಂತಾರಲ್ಲ, ಅದ್ರ ಕೂಡ ತುಂಬ ಎಫೆಕ್ಟ್ ಇದೆ. ನೋಡಿ ಅಲ್ಲಿ ಅಡಿಕೆ ಹೆಂಗೆ ಯಾವ ಥರ ರೋಗ ಬಂದಿದೆ ನೋಡಿ, ಆಲ್ರೆಡಿ ಅದು ಕಾಣ್ತಿದೆಯಾ ಅಲ್ಲಿ. ಅದೊಂದು ಸತಿ ಬೀಳ್ತಾನೆ ಮುಗೀತು, ಗಿಡ ಅದು ಹೋದಂಗೆ. ನಾವು ಎಷ್ಟೇ ಅವಾಯ್ಡ್ ಮಾಡ್ಬೇಕಂತ ಕೂಡ ಅವಾಯ್ಡ್ ಆಗೋಲ್ಲ. ಥ್ಯಾಂಕ್ ಯು. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ಮಾಹಿತಿ ನಿಮ್ಗಾಗಿ ಕೊಡ್ತಾನೆ ಇರ್ತೀನಿ.